ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಿ ಫ್ರೆಂಡ್ಸ್, ಈ ಥರ ಮದುವೆ ಮನೆಯಲ್ಲಿ ಪಂಕ್ತಿ ಸಾಲಿಗೆ ಕೂರೋ ಥರ ಊಟಕ್ಕೆ ಪೂರ್ವ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಈ ಥರ ನೀವು ಒಂದು ಟೇಬಲಲ್ಲಿ ಕೂತ್ಕೊಂಡ್ರೆ ಸಾಕು, ಅವ್ರು ಬಂದು ನಿಮಗೆ ಬಾಳೆ ಎಲೆ ಊಟದಲ್ಲಿ ಊಟ ಸರ್ವ್ ಮಾಡ್ತಾರೆ. ಚಪಾತಿ ಊಟಕ್ಕೆ 70 ರೂಪಾಯಿ. ಪ್ರತಿ ಸೋಮವಾರ ನಿಮಗೆ ಇಲ್ಲಿ ಹೋಳಿಗೆ ಊಟ ಸಿಗುತ್ತೆ. ಹೋಳಿಗೆ ಊಟಕ್ಕೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು 70 ರೂಪಾಯಿ ಚಪಾತಿ ಊಟ ಫುಲ್ ಮೀಲ್ಸು. ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಚಪಾತಿ ಮಾತ್ರ ಲಿಮಿಟೆಡ್ಡು, 2 ಚಪಾತಿ ಸಿಗುತ್ತೆ. ನೆಕ್ಸ್ಟ್ ರೈಸ್ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು ನೀವು. ಬನ್ನಿ ಊಟ ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಒಂದ್ಸರಿ. ಚಪಾತಿ ತುಂಬ ಸ್ಮೂತಾಗಿದೆ, ಪಲ್ಯ ತುಂಬ ತರಕಾರಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ನೋಡೋಣ, ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ಚಪಾತಿ ಪಲ್ಯ ತುಂಬ ಚೆನ್ನಾಗಿದೆ. ನಿಮಗೆ ಚಪಾತಿ ಜೊತೆ ಒಂದು ಚಟ್ನಿನೂ ಕೊಡ್ತಾರೆ ಜೊತೆಯಲ್ಲಿ. ಮೂಲಂಗಿ ಚಟ್ನಿ ಇದು, ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ತುಂಬ ಔಟ್ಸ್ಟ್ಯಾಂಡಿಂಗ್ ಇದೆ ಚಟ್ನಿ ಜೊತೆ. ನಿಮಗೆ ಜೊತೆಲಿ ಹಪ್ಪಳನೂ ಕೊಡ್ತಾರೆ ಲೋಕಲ್ ಸ್ಟೈಲಲ್ಲಿ. ಕ್ರಿಸ್ಪಿ ಹಪ್ಪಳ ಸಿಗುತ್ತೆ, ಸೌತೆಕಾಯಿ ಸಾಲಿಡ್ ಒಂದೆರಡು ಪೀಸ್ ಸೌತೆಕಾಯಿ ಸಿಗುತ್ತೆ ನೋಡಿ. ಈ ಥರ ಗಾಡೀಲಿ ಸರ್ವ್ ಮಾಡ್ತಾರೆ. ನಿಮ್ಗೆ ಏನಾರು ಬೇಕು ಅಂದರೆ ಕರೆದ್ರೆ ಬಂದು ನೋಡಿ. ರೈಸ್ ಏನಾರು ಬೇಕಾ, ಮತ್ತು ಪಲ್ಯ ಏನಾರು ಬೇಕಾ, ಚಟ್ನಿ ಏನಾರು ಬೇಕಾ, ಈ ಥರ ಕೇಳಿದ್ರೆ ಬಂದು ನಿಮಗೆಲ್ಲ ಸರ್ವ್ ಮಾಡ್ತಾರೆ ಇಮಿಡಿಯೇಟ್ಲಿ. ಇವರೇ ಯಜಮಾನ್ರು ಹೋಟೆಲ್ದು. ಈ ಥರ ನೋಡಿ, ಗಾಡಿ ಸೇಮ್ ಧರ್ಮಸ್ಥಳ ತಿರುಪತಿ ಸರ್ವ್ ಮಾಡ್ತಾರಲ್ಲ ಆ ಥರ ಇರುತ್ತೆ. ನಿಮಗೆ ರೈಸ್ ಬೇಕಾದರೆ ಕೇಳಿದ ತಕ್ಷಣ ಈ ಥರ ಬಂದು ಬಿಸಿ ಬಿಸಿ ರೈಸ್ನ ನಿಮಗೆ ಸರ್ವ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕಿಸ್ಕೊಬೋದು ರೈಸ್ನ. ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಹಾಕಿಸ್ಕೊಳ್ಳಿ. ದಯವಿಟ್ಟು ಎಲ್ಲೂ ಫುಡ್ ವೇಸ್ಟ್ ಮಾಡಬೇಡಿ. ಅನ್ನೋ ಜೊತೆ ಸಾಂಬಾರು ರಸಮ್ಮು ಎರಡೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳಿದ್ರೆ ಅದನ್ನು ಸರ್ವ್ ಮಾಡ್ತಾರೆ. ಬಿಸಿ ಬಿಸಿ ಅನ್ನ ಸಾಂಬಾರು ಹೆವಿ ಬಿಸಿ ಇದೆ. ನೀವು ಈ ಥರ ಅನ್ನ ಸಾಂಬಾರು ತಿಂತಾಯಿದ್ರೆ ಒಳ್ಳೆ ಮಜಾ ಮಾತ್ರ. ಸಾಂಬಾರು ಸೂಪರಾಗಿದೆ, ಅನ್ನ ಸಾಂಬಾರು ತುಂಬ ಚೆನ್ನಾಗಿದೆ. ನೀವು ಬಂದರೆ ಚಿತ್ರದುರ್ಗಕ್ಕೆ ಬಂದರೆ ನೀವು ಮೇನ್ ಗಾಂಧಿ ಸರ್ಕಲಲ್ಲಿದೆ, ಬಂದು ಟ್ರೈ ಮಾಡ್ಬೋದು. ನಿಮಗೆ ಮೊಸರು ಬೇಕಾದ್ರೆ ಮೊಸರು ಸಿಗುತ್ತೆ ನೋಡಿ. ಮೊಸರು ಅನ್ನ ಮೊಸರು ಜೊತೆಲಿ ಕೊನೆಯಲ್ಲಿ ಒಂದು ಲೋಟ ಮಜ್ಜಿಗೆ ಜೊತೆ ನಾವು ಇವತ್ತಿನ ಊಟನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.